ಎಸ್, ಮತ್ತೊಮ್ಮೆ ಡಿಬೇಟ್ಗೆ ಸ್ವಾಗತ. ಬಾಬು ಸರ್, ಈ ಪ್ರಾಬ್ಲಮನ್ನು ನೀವೇ ಸಾಲ್ವ್ ಮಾಡ್ಕೋಬೇಕು ಅಲ್ವಾ? ನೀವೇ ಕೂತು ನೀವೇ ಮಾಡಬೇಕಾಗಿರೋದು. ಬಟ್ ಎರಡೂ ಕಡೆಯಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಗತ್ತೆ ಅನ್ನೋಂಥ ವಿಶ್ವಾಸ ಎಲ್ಲಿ ತೂತಾಗ್ತಿದೆ ಸರ್? ನಾವು ಅದನ್ನೇ ಹೇಳ್ತಾ ಇರೋದು. ಈಗ ಯಾವುದೋ ಒಂದು ಹೊಸ ಎಲ್ಬೋನೋ ಏನಂತದ್ದು ಒಂದು ಎಬೋಲಾ ಬರ್ತಾ ಇದೆ, ಸತ್ತೋಗ್ಬಿಡ್ತೀವಿ, ಅದಕ್ಕೆ ಈಗಲಿಂದಾನೇ ವ್ಯಾಕ್ಸಿನೇಷನ್ ಹಾಕಿ ದೂರ ಇಡೋಣ. ಈಗ ನಮ್ಮ ಹತ್ರ ಇದೆ 600 ಥಿಯೇಟರ್ ಮುಚ್ಚೋಗ್ಬಿಟ್ಟಿದೆ ಫಾರ್ ವಾಂಟ್ ಆಫ್ ಆಡಿಯನ್ಸ್. 600 ಥಿಯೇಟರ್ಸ್ ಹ್ಯಾವ್ ಕ್ಲೋಸ್ಡ್. ಎಂಟೈರ್ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ಒಂದು, ಕನ್ನಡ ಫಿಲಮ್ ಇಂಡಸ್ಟ್ರಿ ಒಂದು. ತೆಲುಗಿನಲ್ಲಿ ಬರೀ ತೆಲುಗು ಒಂದೇ ನಡೆಯೋದು, ಬೇರೆ ನಡೆಯಲ್ಲ. ತಮಿಳಲ್ಲಿ ಬೇರೆ ಯಾವುದು ನಡೆಯಲ್ಲ, ತಮಿಳು ಒಂದೇ ನಡೆಯೋದು. ಕೇರಳದಲ್ಲಿ ಅವ್ರದ್ದೊಂದೇ ನಡೆಯೋದು, ಬೇರೆ ಯಾವುದು ನಡೆಯಲ್ಲ. ಅಲ್ಲೆಲ್ಲ 2,500 ಥಿಯೇಟ್ರ್ ಇದೆ. ನಮ್ಮಲ್ಲಿ ಇವತ್ತು 600ಕ್ಕೆ ಬಂದುಬಿಟ್ಟಿದ್ದೀವಿ. ಅದರಲ್ಲಿ 400 ಪರಭಾಷೆಯವ್ರು ತಗೊಂಡ್ಬಿಟ್ಟಿದ್ದಾರೆ. ಇನ್ನು 200ಕ್ಕೆ ನಾವು 150 ಜನ ಹೊಡೆದಾಡ್ತೀವಿ. ಇವನ್ ಪಿಕ್ಚರ್ ನಡೀತಾ ಇರುತ್ತೆ, ಇದನ್ನು ಕಿತ್ತಾಕ್ಬಿಡ್ತಾನೆ, ಆ ಪಿಕ್ಚರ್ ನಡೀತಿರುತ್ತೆ, ಇದನ್ನು ಕಿತ್ತಾಕ್ಬಿಡ್ತೀವಿ, ನಡೆಯೋಕ್ಕೆ ಸಿಗೋದಿಲ್ಲ. ಆಮೇಲೆ ಈ ಥರ ಎಲ್ಲ ಒಂದು ಅಟ್ರಾಕ್ಷನ್ಗಳು ಸಿಕ್ಕಿದಾಗ ಸೊ ಜನ ನ್ಯಾಚುರಲಿ ಜನಕ್ಕೂ ಬ್ಲೇಮ್ ಮಾಡೋಕ್ಕಾಗಲ್ಲ, ನಾವು ಅವ್ರಿಗೂ ಬ್ಲೇಮ್ ಮಾಡ್ತಿಲ್ಲ. ಅದಕ್ಕೆ ನಾವು ಈ ಥರ ಒಂದು ದೊಡ್ಡ ಡೇಂಜರ್ ಬರ್ತಾ ಇದೆ. ಆದ್ದರಿಂದ ಎಲ್ಲರೂ ಸೇರಿ ನಮ್ಮದು ಒಂದು ದೊಡ್ಡ ಮರ ಇದು, ಇದಕ್ಕೆ ಕೆಳಗಡೆಯಿಂದ ಗೆಜ್ಜಲು ಹಿಡಿದು ಬಿಡ್ತಾ ಇದೆ. ಸೊ ಈಗ ಒಂದು ನಾವು ಅವೇಕ್ನಿಂಗ್ ತಗೋಬೇಕು. ಇದಕ್ಕೇನು ಯಾವ ಥರ ಸೆಟ್ಲ್ ಮಾಡ್ಕೋಬೇಕು? ಬನ್ನಿ ನಾವು ನೀವು ಕೂತ್ಕೊಳ್ಳೋಣ, ಎಕ್ಸಿಬಿಟರ್ನು ಕರೆಯೋಣ. ಯಾಕಂದ್ರೆ ಅವು ಎಷ್ಟೋ ಜನ ಮುಚ್ಚಕ್ಕೆ ರೆಡಿ ಇದ್ದಾರೆ. ಆಲ್ರೆಡಿ ನಾವು ಸರ್ಕಾರಕ್ಕೆ ಒಂದು 300 ಥಿಯೇಟ್ರ್ ನಮಗೆ ಕಟ್ಕೊಡಿ ಅಂತ ಕೇಳಿದ್ದೀವಿ. ಈ ಸರಿ ಬಡ್ಜೆಟ್ನಲ್ಲಿ ಪಾಸು ಮಾಡಿದ್ರು ಸರ್ಕಾರದಲ್ಲಿ, ಒಂದು ಜನತಾ ಥಿಯೇಟರ್ಸ್ ಥರ ಮಾಡಬೇಕು ಅಂತ. ಈಗ ನೋಡಿ, ಜಯಲಲಿತಾ ಅವರು ಅಮ್ಮ ಸಿನಿಮಾ ಅಂತ ಮಾಡಿದ್ದಾರೆ. ಎಲ್ಲೆಲ್ಲಿ ಏನು ಗೊತ್ತಾ, ಹೊಸ ಆರ್ಡ್ರು, ಎಲ್ಲೆಲ್ಲಿ ಗೌರ್ಮೆಂಟ್ ಜಾಗಗಳಿದೆ ಅಲ್ಲೆಲ್ಲ 200 ಸೀಟ್ ಹಾಕಿ 25 ರೂಪಾಯಿಗೆ ಸಿನಿಮಾ ತೋರಿಸಿ ಅಂತ. ಸೊ ಎಷ್ಟು ಮಾರ್ಕೆಟ್ ಅವ್ರಿಗೆ ಓಪನ್ ಆಗ್ಬಿಡುತ್ತೆ. ಅದು ವಿತ್ ಎಸಿ ಥಿಯೇಟರ್, ಏರ್ ಕೂಲರ್. ನಮಗೆ ಅವೆಲ್ಲ ಏನಿಲ್ಲ ನೋಡಿ. ಸರ್ಕಾರ ಬಹಳಷ್ಟು ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ ಸಹಕಾರ ಕೊಟ್ಟಿದೆ. ಅಲ್ಲ, ಬೇಕಾದಷ್ಟು ಕೊಟ್ಟಿದೆ. ಈಗ ನಾವು ಕೊಡಿ ಅಂತ ಕೇಳೋದ್ರಲ್ಲಿ ಖಂಡಿತವಾಗಿ ಅದು ಒಳ್ಳೆ ಪಾಯಿಂಟ್. ಅದು ಥಿಯೇಟರ್ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. 25 ಲಕ್ಷ ಸಬ್ಸಿಡಿ ಕೊಡ್ತೀವಿ ಅಂತ ಅವ್ರು ಅನೌನ್ಸ್ ಮಾಡಿ ಈಗ ಆರ್ಡರ್ ಮಾಡ್ಬಿಟ್ಟಿದ್ದಾರೆ. ಅಮ್ಮ ಕಾನ್ಸೆಪ್ಟ್ ನನಗೆ ಬಹಳ ಇಷ್ಟ ಆಯ್ತು. ಅಮ್ಮ ಕಾನ್ಸೆಪ್ಟ್ ಯಾಕೆ ಗೊತ್ತಾ? ಅಮ್ಮ ಅಂದ್ರೆ ಈಗ ನೋಡಿ, ಕೆಲವರಿಗೆ ಸಿನಿಮಾ ನೋಡ್ಬೇಕು ಅಂತ ಆಸೆ ಇರುತ್ತೆ, ಬಟ್ ಅವನಿಗೆ ಟೈಮ್ ಇರಲಿಲ್ಲವೋ ಮತ್ತೊಂದು ಸಿಕ್ಕಲ್ಲಿ ಒಂದು 200 ಸೀಟ್ ಹಾಕ್ಬಿಟ್ಟು ಬಿಡೋದಿದೆಯಲ್ಲ. ಆಮೇಲೆ ಆ ಟಿಕೆಟ್ ರೇಟು, ಒಂದು ಟಿಕೆಟ್ ರೇಟ್ ಅಷ್ಟೇ 25 ರೂಪಾಯಿ ಸರ್. ಇದೆಯಲ್ಲ ಸರ್, ಅದು ಸಿನಿಮಾ ರೆವಲ್ಯೂಷನ್ ಆಗ್ಬಿಡುತ್ತೆ ತಮಿಳ್ನಾಡಲ್ಲಿ. ಅವ್ರು 100 ಕೋಟಿಗೆ ಈಗ ಸಿನಿಮಾ ಮಾಡ್ತಿದ್ದಾರೆ. ಇದೆಲ್ಲ ಚೆನ್ನಾಗಿ ಆಗ್ಬಿಟ್ರೆ ಅವ್ರು 200 ಕೋಟಿಗೆ ಮಾಡ್ತಾರೆ. ಸೊ ನಾವು ಈಗ ಅದನ್ನೆಲ್ಲ ನಾವು ತಗೋಬೇಕಾದ್ರೆ ನಾವು ಒಗ್ಗಟ್ಟಿರಬೇಕು. ಈಗ ನಾವು ಒಂದು ಪಿಕ್ಚರ್ ಮಾಡ್ತೀವಿ, 15 ಕೋಟಿ 20 ಕೋಟಿ ಹಾಕಿ ನಿಮಗೆ 5 ಕೋಟಿ ಹೀರೋಗೆ ಕೊಡ್ತೀವಿ. ನಾಳೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇಲ್ವಾ ಆ ಪ್ರೊಡ್ಯೂಸರ್ನ ಉಳಿಸ್ಕೊಳ್ಳೋಕ್ಕೆ? ನೀವು ಬರೀ 5 ಕೋಟಿ ತೊಗೊಂಡೋಗ್ಬಿಟ್ರೆ ಆಗೋಯ್ತಾ? ಸರ್, ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ. ನಾನು ಕಲಾವಿದನಾಗಿ 75-76ರಲ್ಲಿ ಇಂಡಸ್ಟ್ರಿಗೆ ಬಂದವನು, ಸಂಗೀತಗಾರನಾಗಿ. ನಾನು ಮೊದಲು ಸಿನಿಮಾ ನಿರ್ಮಾಣ ಮಾಡಿದ್ದು ಇದೇ ದೇವರಾಜ್ ಹೀರೋ ಇಂಡಿಯನ್ ಅಂತ 93ರಲ್ಲಿ. ಅವತ್ತು ನನ್ನ ಸಿನಿಮಾ ಇನ್ನೂ ಪ್ರಾರಂಭ ಮಾಡ್ತಾ ಇದ್ದೀವಿ. ಆಗಲೇ ತೆಲುಗುಯಿಂದ ಡಬ್ಬಿಂಗ್ ಬಂದಿದ್ದು. ನಾನು ಬಂದು ಅಡ್ವಾನ್ಸ್ ಕೊಟ್ಟ ಆ ಮುಹೂರ್ತದ ದಿನ, ಸರ್ ಈ ಸಿನಿಮಾ ನಂಗೆ ತೆಲುಗು ಡಬ್ ಮಾಡಬೇಕು, ದಯವಿಟ್ಟು ಕೊಡಿ ಅಂಥ ಪರಿಸ್ಥಿತಿ ಇತ್ತು. ನಾವು ದೇವರಾಜ್ ಹಾಕೊಂಡ್ರೆ ಸಿನಿಮಾ ಇಮಿಡಿಯೇಟ್ ಆವಾಗ ಹೋಗ್ತಾ ಇದ್ದಂಥದ್ದು. ಇವತ್ತೇನಾಗಿದೆ? ಇವತ್ತು ಯಾವ ಹೀರೋ ಒಂದು 3-4 ಜನ ಹೀರೋ ಸಿನಿಮಾ ಬಿಟ್ಟರೆ ಟಿ ವಿಯವರು ಕೇಳ್ತಾ ಇಲ್ಲ, ಹೊರಗಡೆ ನಮ್ಗೆ ಡಬ್ಬಿಂಗ್ ರೈಟ್ಸು ಕೇಳ್ತಿಲ್ಲ. ಎಲ್ಲದಕ್ಕೂ ಬಹಳ ಮುಖ್ಯ. ಇದೊಂದು ಮನೆ, ಈ ಮನೆಯಲ್ಲಿ ಪ್ರಾಬ್ಲಮ್ ಇದೆ. ನಾನು ಬೇಕಾದ್ರೆ ನಿಮಗೆ ಫ್ಯಾಕ್ಟ್ ಅಂಡ್ ಫಿಗರ್ಸ್ ಜೊತೆ ಎಲ್ಲ ಸುಳ್ಳು. 100 ದಿವಸ ಪೋಸ್ಟ್ ಹಾಕೋದು ಸುಳ್ಳು, ಕಲೆಕ್ಷನ್ ಬರೋದು ಸುಳ್ಳು. ಪ್ರತಿಯೊಬ್ಬನು, ಈವನ್ ಬಿಗ್ ಪಿಕ್ಚರ್ಸ್, it has failed and they have lost 2 crores 3 crores. some people have lost 5 crores. ಅದರ ಜೊತೆಗೆ ಮಾಧ್ಯಮಕ್ಕೆ ಎಲ್ಲ ವಿಚಾರಗಳು ಗೊತ್ತಿದ್ರು ಕೂಡ ನಿರ್ಮಾಪಕರು ಎಲ್ಲ ವಿಚಾರದಲ್ಲಿ ಮಾತಾಡಲ್ಲ, ಹೊರಗಡೆ ಮಾತಾಡಕ್ಕಾಗಲ್ಲ. ಆದ್ರೆ ಸರ್, ಒಂದು ವಿಚಾರ ನಾನು ಈ ಹಿಂದೆ ಕೂಡ ನಿಮ್ಮ ಹತ್ರ ಚರ್ಚೆ ಮಾಡಿದ್ದೆ. ನಾವು ಬೇರೆ ಬೇರೆ, ನಮ್ಮಲ್ಲಿ ಸುದೀಪ್ ಇದ್ದಾರೆ, ದರ್ಶನ್ ಇದ್ದಾರೆ, ಶಿವರಾಜ್ ಕುಮಾರ್ ಇದ್ದಾರೆ, ಪುನೀತ್ ರಾಜ್ಕುಮಾರ್ ಇದ್ದಾರೆ. ಸರ್, ತೆಲುಗುನಲ್ಲಿ ವಿಕ್ಟರ್ ವೆಂಕಟೇಶ್ ಅವರಿಗೆ ಈಗ ಅಂತ ದೊಡ್ಡ ಮಾರ್ಕೆಟ್ ಇಲ್ಲ ಸರ್. ಮಹೇಶ್ ಬಾಬು ಇಸ್ ನಂಬರ್ 1 ಹೀರೋ ಸರ್. ಮಹೇಶ್ ಬಾಬು ವಿಕ್ಟರ್ ವೆಂಕಟೇಶ್ ಜೊತೆ ಪಿಕ್ಚರ್ ಮಾಡ್ತಾರೆ ಸರ್. ಒಂದು ಪಿಕ್ಚರ್ ಸರ್. ಆಮೇಲೆ ಅವರ ಇಮೇಜ್ಗೆ ಯಾವುದೇ ಧಕ್ಕೆ ಆಗೋದಿಲ್ಲ. ಬಟ್ ಆ ಪಿಕ್ಚರ್ ಎಷ್ಟು ಮಹತ್ವ ಕೊಟ್ಬಿಡುತ್ತೆ ಅಂತಂದ್ರೆ ಅಲ್ಲಿಗೆ ಡೆಫಿನೆಟ್ ಆಗಿ. ನಮ್ಮಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಶಾಪವೇನೋ ಗೊತ್ತಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ನಾವಾಗ್ಲಿ ಎಲ್ಲ ಕೂತ್ಕೊಂಡು ಒಂದು ಪಾಯಿಂಟ್ ಬರ್ತಿದ್ದೀವಿ. ಏನು, ನಮ್ಮ ಮನೆಯಲ್ಲೇ ಒಡಕಿದೆ. ಆ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಹಿರಿಯರು ಕಿರಿಯರು ಎಲ್ಲರೂ ಒಂದು ಒಗ್ಗಟ್ಟಾಗಿ ಹೋದ್ರೆ ಖಂಡಿತವಾಗಿ ಇದಕ್ಕೊಂದು ಸಾಲ್ಯೂಷನ್ ಇದ್ದೇ ಇದೆ. ಅದಕ್ಕೆ ಬಹಳ ಮುಖ್ಯವಾಗಿ ಆಗಬೇಕಾಗಿದ್ದು ಎಲ್ಲ ನಿರ್ಮಾಪಕರು, ಎಲ್ಲ ನಿರ್ದೇಶಕರು, ಎಲ್ಲ ನಟರು ಒಂದು ಕಡೆ ಕೂತ್ಕೋಬೇಕು. ಎಲ್ಲೋ ನೋಡಿ, ಡಬ್ಬಿಂಗ್ ಅಂತ ವಿಷಯ ಬಂದಾಗ ಎಲ್ಲ ನಟರು ಹೊರಗಡೆ ಬಂದರು.
ಹೌದು. ಆವತ್ತು ಎಲ್ಲರೂ ಇಂಡಸ್ಟ್ರಿ, ನಾನು ಡಬ್ಬಿಂಗ್ ಬೇಕು ಅಂತ ಮೊದಲು ವಾದಿಸಿದವನು. ಸರ್ ಕಾರಣ ಏನು ಅಂದರೆ ಕನ್ನಡ ಭಾಷೆಗಿಂತ ಯಾರೂ ದೊಡ್ಡವರಲ್ಲ ಅನ್ನೋ ಒಂದು ಪಾಯಿಂಟ್ ಇಟ್ಕೊಂಡು ನಾನು ಮಾತಾಡಿದೆ. ಐ ಮೇ ಬಿ ರಾಂಗ್, ನಾನು ಅದ್ರಲ್ಲಿ ತಪ್ಪಿರ್ಬೋದು, ನನ್ನ ವಾದ ತಪ್ಪಿರ್ಬೋದು, ಕೆಲವರು ಅವ್ರ ವಾದ ಮಂಡಿಸ್ತಾರೆ, ಅದು ಅವ್ರಿಗೆ ಸರಿ ಕಾಣ್ಬೋದು. ಅಂಥ ಸಂದರ್ಭದಲ್ಲಿ ನಾವೆಲ್ಲರೂ ಆ ಸಂದರ್ಭದಲ್ಲಿ ಬಾಯಿ ಮುಚ್ಕೊಂಡು ನಾವು ಅವ್ರ ಜೊತೆಗೆ ಹೋದವು. ಯಾಕೆ ಬೇಡಪ್ಪ ಡಬ್ಬಿಂಗು, ನಮ್ಮ ಕಲಾವಿದ್ರಿಗೆ ಅನ್ಯಾಯ ಆಗುತ್ತೆ, ನಮ್ಮ ಇವ್ರಿಗೆ ಅನ್ಯಾಯ ಆಗುತ್ತೆ ಅಂತೇಳಿ. ಆದರೆ ಈ ಸಂದರ್ಭದಲ್ಲಿ ನಮ್ಮಲ್ಲೇ ಇದು ಒಡಕಿನ ಪ್ರಶ್ನೆ ಬರ್ತಿದೆ. ಈ ಒಡಕನ್ನು ಸರಿಪಡಿಸೋರು ಯಾರು? ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು? ಇದು ಅದೇನೆ, ಬಹಳ ಅದಕ್ಕೆ ಬಹಳ ನಾವು- ಇದು ಕೃಷ್ಣೇಗೌಡರು, ಇದು ಹೇಗಿದೆ ಅಂತಂದ್ರೆ ಈ ಕೌರವರು ಮತ್ತು ಪಾಂಡವರು ಇದಾರಲ್ಲ, ಅವರು ಆಪಸ್ ಅಂದ್ರೆ ಅವರಿಬ್ಬರು ಬಹಳ ದೊಡ್ಡ ದುಶ್ಮನಗಳು, ಅದು ಗೊತ್ತಿರುವಂಥದ್ದು. ಆದರೆ ಮೂರನೇ ವ್ಯಕ್ತಿ ಅವರನ್ನ ಆಕ್ರಮಣ ಮಾಡೋಕೆ ಬರುವಾಗ ಅವರಷ್ಟು ಬಲಿಷ್ಠರು ಯಾರು ಇಲ್ವಂತೆ. ಆದರೆ ಈ ಸಂದರ್ಭದಲ್ಲಿ ಈ ಪ್ರಶ್ನೆ ಯಾಕೆ ಬರ್ತಿದೆ? ನನಗೆ ಒಂದು ಸಣ್ಣ ಸಂಶಯ ಇದೆ ಸರ್. ಹೇಳಿ. ಈಗ ಅದು ಇಷ್ಟು ದಿನಗಳಿಂದ ನಮಗೆ ಇದು ಒಂದು ವರ್ಷದಿಂದನೂ ಗೊತ್ತಿದ್ದ ವರ್ಷ ವಿಷಯ, ಇದೆ. ಸರ್, 2 ವರ್ಷ ಒಂದೊಂದ್ಸಲ ಗೊತ್ತಿದ್ದ ವಿಷಯ. ಆದ್ರೆ ಈಗ ಈ ಸಂದರ್ಭದಲ್ಲಿ ಇದಕ್ಕೆ ಯಾಕೆ ಎಷ್ಟು ಮಹತ್ವ ಪಡ್ಕೊಳ್ಳೋದು? ಸರ್, ಕನ್ನಡದ ಕೋಟ್ಯಾಧಿಪತಿ ಬಂತಲ್ಲ, ಈಗ ಲಕ್ಷ್ಮಿ ಮತ್ತೆ ಮಾಲವಿಕಾ ಅವರೆಲ್ಲ ಮಾಡ್ತಾ ಇದ್ದಾರೆ. ನಾವ್ ಯಾರು ಅದಕ್ಕೆ ಇದೇ ಮಾಡಲಿಲ್ಲ. ಬಿಕಾಸ್ ಅದು ಅವರು ಡ್ರಾ ಆಡಿಯನ್ಸ್ ಅಲ್ಲ, ಅವ್ರು ಓನ್ಲಿ ಎ ಪಾರ್ಟ್ ಆಫ್ ಆಡಿಯನ್ಸ್. ಇವರು ಮೇಜರ್ ಡ್ರಾ ಆಡಿಯನ್ಸ್. ಈಗ ಪುನೀತ್ ಅವ್ರದ್ದು ಒಂದು ಶೋ ಬಂತು ಅಂದ್ರೆ ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಅವತ್ತು ಥಿಯೇಟರ್ಗಳೆಲ್ಲ ಖಾಲಿ. ಈಗ ಸುದೀಪ್ ಹಾಗೆ ಆಗ್ತಾ ಇದೆ. ಹೀಗೆ ಒಬ್ಬೊಬ್ಬರೇ ಈಗ ರಮೇಶ್ ಅವ್ರದ್ದು ಶನಿವಾರ ನೋಡಿ, ಹೊಸ ಕಾನ್ಸೆಪ್ಟಲ್ಲಿ ಪ್ರಪಂಚದಲ್ಲಿ ಈಗ FSS ಅಂದರೆ ಸಿನಿಮಾ ಏನು ಅಂದರೆ ಫ್ರೈಡೇ ಸಾಟರ್ಡೆ ಸಂಡೇ 3 ದಿವಸ. ಈ 3 ದಿವಸದ ಕಲೆಕ್ಷನ್ನಲ್ಲೇ ನೀವು ಬದುಕಬೇಕು. ಇನ್ನು 4 ದಿವಸ ಅಮೆರಿಕಾದಲ್ಲೆಲ್ಲ ವೃದ್ಧರಿಗೆ ಫ್ರೀ, ಮಕ್ಳಿಗೆ ಫ್ರೀ, ಪೇರೆಂಟ್ಸಿಗೆ 3 ಟಿಕೆಟ್ ತಗೊಂಡ್ರೆ 2 ಟಿಕೆಟ್ ಫ್ರೀ. ಹೀಗಾಗೋಗ್ಬಿಟ್ಟಿದೆ. ಹೀಗೆ ನಾವು ಬದುಕ್ತಾ ಇರೋದು ಫ್ರೈಡೇ ಸಾಟರ್ಡೆ ಸಂಡೇನಲ್ಲಿ ಕಲೆಕ್ಷನಲ್ಲಿ ಬದುಕ್ತಾ ಇದ್ದೀವಿ. ಈಗ ಆ ಫ್ರೈಡೇ ಸಾಟರ್ಡೆ ಸಂಡೇನೇ ಹೋಗ್ಬಿಟ್ರೆ ನಾಳೆ ಏನು ನಮ್ಮ ಇಂಡಸ್ಟ್ರಿ ಕತೆ? ಸರ್, ಇವಾಗ ನಮಗೇನಾಗ್ತಿತ್ತು ಅಂತಂದರೆ, ಯಾಕೆ ಫ್ರೈಡೇ ಬಹುತೇಕ ನಾನು ಮುಂಚೆಯಿಂದಲೂ ಯಾಕೆ ಇದು ರೂಢಿ ಮಾಡ್ಕೊಂಡ್ರು ಅಂತ ನನಗೆ ಅನಿಸಿದ್ದು, ಅಥವಾ ನಾವು ಈಗ ಅಂದ್ಕೊಂಡಿರೋದು, ನಾವೇ ತಿಳ್ಕೊಂಡದ್ದು. ಶುಕ್ರವಾರ ಯಾಕೆ ಚಿತ್ರನ ಬಿಡುಗಡೆ ಮಾಡ್ತಿದ್ರು, ಶನಿವಾರ ಭಾನುವಾರ ವೀಕೆಂಡ್ ಇರುತ್ತೆ, ಯೂಶ್ವಲಿ ಎಲ್ರಿಗೂ ರಜೆ ಇರುತ್ತೆ, ಒಂದು ಕ್ರೌಡೆಡ್ ಫುಲ್ ಕಲೆಕ್ಷನ್ಸ್ ಬರುತ್ತೆ, ಒಂದು ಗರಿಷ್ಠ ಮಟ್ಟದ ಹಣ ಸಿಕ್ಕತ್ತೆ ನಿರ್ಮಾಪಕನಿಗೆ. ಮೊದಲನೇ ವಾರ ಏನು ಶೇರ್ ಬರುತ್ತೆ ಅದು ಒಂದು ಗಟ್ಟಿಯಾದ ಅಮೌಂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಫ್ರೈಡೇ ಸಿನಿಮಾ ರಿಲೀಸ್ ಮಾಡೋರು. ಸೋಮವಾರದಿಂದ ಜೊತೆಗೆ ಅದು ಪ್ಲಸ್ ಇನ್ನೊಂದು ಏನಾಗ್ತಿತ್ತು ಅಂದರೆ, ಶುಕ್ರವಾರ ಶನಿವಾರ ಸಿನಿಮಾ, ಭಾನುವಾರ ಸಿನಿಮಾ ನೋಡಿದ ಆಡಿಯನ್ಸು ಮೌತ್ ಟು ಮೌತ್ ಪಬ್ಲಿಸಿಟಿ ಆಗ್ತಿತ್ತು. ಒಂದು ಅದ್ಭುತವಾದ ಸಿನಿಮಾ ಇದೆ, ತುಂಬ ಚೆನ್ನಾಗಿದೆ, ಆ ಸಿನಿಮಾ ನೋಡಿ. ಆಟೋಮೆಟಿಕ್ ಸೋಮವಾರದಿಂದ ಆ ಸಿನಿಮಾ ಪಿಕ್ ಆಗ್ತಿತ್ತು. ಈಗ ಇಲ್ಲಿ ಏನಾಗ್ತಿದೆ, ಪ್ಯಾಕಪ್ ಆಗ್ತಿದೆ. ಯಾಕೆಂದ್ರೆ ಶನಿವಾರ ಭಾನುವಾರನೇ ಜನಕ್ಕೆ ಬರಲ್ಲ ಥಿಯೇಟರ್ಗೆ. ಯಾಕೆಂದ್ರೆ ಕರೆಕ್ಟಾಗಿ ರಮೇಶ್ ಅರವಿಂದ್ ಆಗಲಿ ಅಥವಾ ಬಿಗ್ ಬಾಸ್ ಆಗಲಿ ಅಂತ ಎಲ್ಲ ಕಾರ್ಯಕ್ರಮ ವೀಕೆಂಡ್ ಕಾರ್ಯಕ್ರಮ ಆಗಿದ್ದರಿಂದ ಮನೇಲಿ ಕೂತ್ಕೊಂಡು ಇವ್ರು ಒಬ್ಬರೇ ಹೋಗಲ್ಲ. ಈಗ ರಮೇಶ್ ಅರವಿಂದ್ ಮಾಡೋಂಥ ಕಾರ್ಯಕ್ರಮ ರಮೇಶ್ ಅರವಿಂದ್ ಒಬ್ಬರೇ ಹೋಗ್ತಿಲ್ಲ, ಜೊತೆಗೆ ಉಳಿದ ಕಲಾವಿದರನ್ನು ಒಬ್ಬೊಬ್ಬರನ್ನು ವಾರಕ್ಕೆ ಒಬ್ಬೊಬ್ಬರು ಕರ್ಕೊಂಡು ಹೋಗ್ತಾರೆ ಗೆಸ್ಟ್ ಆಗಿ. ಅವ್ರೇನ್ ಡ್ರಾ ಮಾಡಲ್ಲ. ಇವಾಗ ರಮೇಶ್ ಅವ್ರ ಪಿಕ್ಚರ್ ಅನ್ನೇ ಇವತ್ತು ನಾವು ಎಲ್ಲರೂ ರಿಲೀಸ್ ಮಾಡ್ಬೇಕಾದ್ರೆ ಥಿಯೇಟರ್ ನಾವು ಫಸ್ಟ್ ದುಡ್ಡು ಕೇಳ್ತಾನೆ, ರಮೇಶ್ದು ಕಲೆಕ್ಷನ್ ಆಗಲ್ಲಪ್ಪ, ಬಾಡಿಗೆ ಮೊದಲು ಕೊಟ್ಬಿಡು ಅಂತಾನೆ. ಸರ್, ರಮೇಶ್ ಅರವಿಂದ್ರಿಗೆ ನಾನು ಈ ಮಾತು ಕೇಳಿದೆ, ಏಕೆಂದ್ರೆ ಈ ಕಾರ್ಯಕ್ರಮ ಸ್ಟಾರ್ಟ್ ಆದಾಗ ರಮೇಶ್ ಅರವಿಂದ್ರಿಗೆ ನಾನು ಪರ್ಸನಲ್ ಮಾತಾಡಿದೆ. ಸರ್, ಇವತ್ತು ನಿನ್ನ ಸಿನಿಮಾನೇ ಟಿವಿ ರೇಟ್ಸ್ ತಗೋತಾ ಇಲ್ಲ ಅವರು. ನಿನ್ನ ಸಿನಿಮಾನೇ ತಗೊಳ್ಳೋದ್ಮೇಲೆ ಆ ಚಾನಲ್ ನೀವು ಯಾಕೆ ಬೇಕು? ಈಗ ನೀವು ಒಬ್ಬ ಸಿನಿಮಾ ನಟನಾಗಿ ಗುರುತಿಸ್ಕೊಂಡ್ಮೇಲೆ ಆ ಚಾನಲ್ ಕರೀತಿದ್ದಾರೆ. ಇಲ್ಲಿ ಒಂದು ಬ್ರೇಕ್ ತಗೊಳ್ತೀನಿ. ಇಲ್ಲಿ ಈ ವಾದ ವಿವಾದ ಮಾಡೋದಕ್ಕೆ ನನಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ಇದು ಕನ್ನಡ ಸಿನಿಮಾ ರಂಗದ ಅಳಿವುಳಿವಿನ ಪ್ರಶ್ನೆ. ಬಟ್ ಒಂದಂತೂ ನಮಗೆ ಅನಿಸ್ತಾ ಇದೆ, ಎಂಥ ಹೀನಾಯ ಸ್ಥಿತಿಯಲ್ಲಿ ಇದ್ದೀವಿ ನಾವು ಕನ್ನಡ ಚಿತ್ರರಂಗ ಅಂತಂದರೆ, ಬಹುಶಃ ದೊಡ್ಡ ಸ್ಟಾರ್ಗಳ ಸಿನಿಮಾಗಳಿಗೂ ಸ್ಯಾಟಲೈಟ್ ಹಕ್ಕಿಲ್ಲದ ಕಾರಣದಿಂದಾಗಿ ಅವರನ್ನು ಬೇರೆ ಬೇರೆ ಶೋಗಳಿಗೆ ಬುಕ್ ಮಾಡ್ಕೋತಿದ್ದಾರೋ. ಹಾಗಿದ್ರೆ ಎಂಥ ಹೀನಾಯ ಪರಿಸ್ಥಿತಿ ಇರ್ಬೋದು ಕನ್ನಡ ಚಿತ್ರರಂಗದ್ದು. ಯಾರು ಸರಿ ಮಾಡಬೇಕಾಗಿರೋದು? ಮದನ್ ಪಟೇಲ್ ಅವರು ಹೇಳಿದಾಗೆ, ಫಸ್ಟ್ ಆಫ್ ಆಲ್ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಮತ್ತು ಬೆಕ್ಕು ಯಾರು ಅನ್ನೋದು ಇಲ್ಲಿ ಭಾಳ ಇಂಪಾರ್ಟೆಂಟ್. ಬೆಕ್ಕಿಗೆ ಗಂಟೆ ಕಟ್ಟೋದು ಆಮೇಲೆ ಮಾಡೋಣ, ಸಮರ್ಥವಾಗಿ ಹೋಗೋನ್ಬೇಕಲ್ಲ. ಬೆಕ್ಕಿಗೆ ಗಂಟೆ ಬೇಕಿದ್ರೆ ಕಟ್ಟೋಣ, ಆದರೆ ಇಲ್ಲಿ ಬೆಕ್ಕು ಯಾರು ಅಂತಲೇ ಗೊತ್ತಾಗ್ತಾ ಇಲ್ಲ. ಅದರ ಬಗ್ಗೆ ಚರ್ಚೆ ಮುಂದುವರಿತು ಒಂದು ಬ್ರೇಕ್ ಆದ್ಮೇಲೆ.